ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿಸವಿ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಸಿಂಪಲ್ಲಾಗಿ ರುಚಿಯಾಗಿ ಮೆಂತ್ಯ ದೋಸೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ರೆಗ್ಯುಲರ್ ಆಗಿ ಉದ್ದಿನ ದೋಸೆನೇ ಮಾಡಿ ಬೋರ್ ಅನಿಸಿದರೆ ಚೇಂಜಸ್ಸಿಗೆ ಈ ಮೆಂತ್ಯ ದೋಸೆನ ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸಷ್ಟು ರೈಸ್ನ ತಗೊಂಡಿದ್ದೀನಿ. ನೀವು ಯಾವ ರೈಸ್ ಬೇಕಿದ್ರೂ ತಗೊಳ್ಬೋದು. ದೋಸೆ ರೈಸ್ ಇಲ್ಲ ರೇಷನ್ ಅಕ್ಕಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಮೆಂತ್ಯನ ತಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ದೋಸೆ ಬಂದುಬಿಟ್ಟು ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಕಿಡ್ಸ್ ಲಂಚ್ ಬಾಕ್ಸಿಗೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಮತ್ತು ಮೆಂತ್ಯ ಎಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ನಾನಿಲ್ಲಿ ವಾಶ್ ಮಾಡ್ಕೊಂಡಿದ್ದೆ. ಇದಕ್ಕೆ ನೀರನ್ನು ಸೇರಿಸಿ ನೆನೆಯೋಕ್ಕೆ ಇಡ್ತಾ ಇದ್ದೀನಿ. ಇದು ಮಿನಿಮಮ್ ಒಂದು 6 hours ಆದರೂ ನೆನೆಯಬೇಕು. ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ಅವಲಕ್ಕಿನೂ ಸಹ ಸೇರಿಸ್ಕೊಳ್ಬೇಕು. ಬಟ್ ಇದನ್ನು ತುಂಬ ಬೇಗ ಏನು ನೆನೆಸ್ಕೊಳ್ಬೇಕು ಅಂತ ಇಲ್ಲ. ಒಂದು ಗ್ರೈಂಡ್ ಮಾಡ್ಕೊಳ್ಳೋ 1/2 hour ಮುಂಚೆ ನೆನೆಸ್ಕೊಂಡ್ರೆ ಸಾಕು. ನೋಡಿ, ನಮ್ಮ ರೈಸ್ ಮೆಂತ್ಯ ಉದ್ದಿನ ಕಾಳೆಲ್ಲ ಒಂದು 6 hours ಆಗಿದೆ ನೆನೆಯೋಕ್ಕೆ ಹಾಕಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, 1/2 hour ಮುಂಚೆ ನಾನು ಅವಲಕ್ಕಿನ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನೆಲ್ಲ ಸೇರಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಮೆಂತ್ಯ ಮತ್ತು ಉದ್ದಿನಬೇಳೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೆಂತ್ಯ ಕಾಳಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೇಯ್ನಾಗಿ ಡಯಾಬಿಟಿಕ್ ಇರೋರಿಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಮತ್ತು ಇದು ಡೈಜೆಷನಿಗೂ ತುಂಬ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಮೊದಲಿಗೆ ಉದ್ದು ಮತ್ತು ಈ ಮೆಂತ್ಯನ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಇವಾಗ 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೆನೆಸಿಟ್ಟಿದ್ದ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿಕೊಂಡು ಸೇರಿಸ್ಕೊಳ್ಬೋದು. ಕಡಿಮೆ ಬೇಕು ಅನಿಸಿದರೆ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಸ್ವೀಟ್ ಜಾಸ್ತಿ ಬೇಕು ಅನಿಸಿದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೋದು. ನೋಡಿ, ಇದನ್ನು ಮೊದಲಿಗೆ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೆಕ್ಸ್ಟ್ ಇದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿದ್ದ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ, ಬೇಕು ಅನಿಸಿದರೆ ಲಾಸ್ಟಿಗೂ ಹಾಕ್ಕೊಳ್ಬೋದು. ನೋಡಿ, ಇವಾಗ ಇದು ಗ್ರೈಂಡ್ ಆಗಿದೆ. ಇದನ್ನು ಮೊದಲೇ ರುಬ್ಬಿಟ್ಕೊಂಡಿದ್ದ ಮೆಂತ್ಯಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಮೆಂತ್ಯಕಾಳು ಏರ್ ಗ್ರೋತಿಗೂ ತುಂಬ ಒಳ್ಳೆಯದು ಮತ್ತು ನಮ್ಮ ಗ್ಲೋಯಿಂಗ್ ಸ್ಕಿನ್ನಿಗೂ ಒಳ್ಳೆಯದು. ಮೆಂತ್ಯಕಾಳು ಕಹಿ ಇರೋದ್ರಿಂದ ಹಾಗೆ ತಿನ್ನೋಕ್ಕೆ ಕೆಲವರು ಇಷ್ಟಪಡಲ್ಲ. ಅಂಥವರು ಹೀಗೆ ದೋಸೆ ಎಲ್ಲ ಮಾಡಿಕೊಂಡು ಕನ್ಸ್ಯೂಮ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಎಲ್ಲ ಗ್ರೈಂಡ್ ಆಗಿದೆ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ದೋಸೆನ ಇನ್ಸ್ಟೆಂಟಾಗಿ ಸಹ ಮಾಡ್ಕೊಳ್ಬೋದು, ಇಲ್ಲ ನೈಟ್ ಗ್ರೈಂಡ್ ಮಾಡಿ ಇಟ್ಕೊಂಡು ಮಾರ್ನಿಂಗ್ ಸಹ ದೋಸೆನ ಮಾಡ್ಕೊಳ್ಬೋದು. ನಾನಿಲ್ಲಿ ನೈಟ್ ಟೈಮ್ ಇತ್ತು ಅಂದ್ಕೊಂಡು ನೈಟೇ ರುಬ್ಬಿ ಇಟ್ಕೊಂಡಿದ್ದೆ. ನೋಡಿ, ಇದು ಮಾರ್ನಿಂಗ್ ಬ್ಯಾಟರ್ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ತವಾಗೆ ಆಯಿಲ್ ಆರ್ ತುಪ್ಪ ಯಾವುದಾದ್ರೂ ಲೈಟಾಗಿ ಹಚ್ಕೊಳ್ಳಿ. ನೋಡಿ, ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಈ ದೋಸೆ ಹಾಕ್ಕೊಂಡಿದ್ದೆ ಆ ಹೋಲೆಲ್ಲ ಬೀಳಬೇಕು, ಅಷ್ಟೋ ತನಕ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾನು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಕಲರ್ಫುಲ್ಲಾಗಿ ಸಹ ಇರುತ್ತೆ. ಇದಕ್ಕೆ ಸ್ವಲ್ಪ ನಾನು ಬ್ಯಾಟರಿಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಮೇಲೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಮೆಂತ್ಯ ದೋಸೆಗೆ. ತುಪ್ಪ ಇಲ್ಲ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಬೆಣ್ಣೆ ಜೊತೆಗೆ ಸರ್ವ್ ಮಾಡಿದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಸಿಂಪಲ್ಲಾಗಿ ಒಂದು ಚಟ್ನಿನೂ ಸಹ ಮಾಡ್ಕೊಳ್ಬೋದು. ಚಟ್ನಿ ಜೊತೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನೆಲ್ ನಿವಿಸವಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.